ಯುದ್ಧದ ಮಧ್ಯೆಯೂ ಭಾರತ ಸರ್ಕಾರ ಪೆಟ್ರೋಲಿಯಂ ಇಲಾಖೆ ಮತ್ತೆ ಹೇಳ್ತಾ ಇದೆ, ಪೆಟ್ರೋಲ್ಗೆ ಡೀಸೆಲ್ಗೆ ಕೊರತೆ ಇಲ್ಲ, ಆತಂಕದ ಖರೀದಿ ಮಾಡಬೇಡಿ ಅಂತ, ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಅದು ಏನು ಗಂಟ್ಲು ಹರ್ಕೊಂಡ್ರು ನಮ್ಮ ಜನರಿಗೆ ಬುದ್ಧಿ ಬರೋದು ಅಷ್ಟರಲ್ಲೇ ಇದೆ. ಬೇಜಾರಾಗತ್ತೆ ಈ ಪರಿಸ್ಥಿತಿ ನೋಡ್ತಾ ಇದ್ದರೆ. ಈ ಪ್ಯಾನಿಕ್ ಬೈಯಿಂಗ್ ಇದೆಯಲ್ಲ, ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುತ್ತೆ. ಈಗ ದಿನಕ್ಕೆ 5 ಲೀಟರ್ ಡೀಸೆಲ್ ಹಾಕಿಸ್ಕೊತಾ ಇದ್ದವರು ಟ್ಯಾಂಕೆ ಫುಲ್ ಮಾಡಿಸ್ಕೊಂಡ್ರು ಅಂದ್ರೆ ಅರ್ಥ ಆಗುತ್ತಪ್ಪ, ಯಾವುದಕ್ಕೂ ಇರಲಿ ಅಂತ ಇಟ್ಕೊಂಡಿದ್ದಾರೆ ಅಂತ. ಬ್ಯಾರೆಲ್ ತಗೊಂಬಂದು ಅದರಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ ಅಂದರೆ ಏನು ಅನ್ಬೇಕು ಇದಕ್ಕೆ? ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇರಬೇಕು, ಡೀಸೆಲ್ ಇರಬೇಕು ಅಂದರೆ ಹೆಂಗಿರಕ್ಕೆ ಸಾಧ್ಯ? ಅದು ಆಪರಿ ಜನ ತಗೊಳ್ಳೋಕ್ಕೆ ಶುರು ಮಾಡಿದ್ರೆ. ಪೆಟ್ರೋಲಿಯಂ ಇಲಾಖೆ ಇವತ್ತು ಮತ್ತೆ ಸ್ಪಷ್ಟಪಡಿಸಿದೆ, ಭಾರತದಲ್ಲಿರುವ ಅಷ್ಟೂ ರಿಫೈನರಿಗಳು ಆಪ್ಟಿಮಮ್ ಲೆವೆಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆಪ್ಟಿಮಲ್ ಲೆವೆಲ್ಲಿ ಕೆಲಸ ಮಾಡೋದು ಅಂದರೆ ಏನರ್ಥ? ಆ ರಿಫೈನರಿಗಳಿಗೆ ಬೇಕಾದ ಎಷ್ಟು ಬೇಕೋ ಅಷ್ಟು ಕಚ್ಚಾ ತೈಲ ಸಿಗ್ತಾ ಇದೆ ಅಂತ. ಅಷ್ಟು ಕಚ್ಚಾ ತೈಲ ಸಿಗ್ತಾ ಇದ್ದರೆ ಅದು 100% ಟು ದ ಬೆಸ್ಟ್ ಆಫ್ ದೇರ್ ಕೆಪಾಸಿಟಿ ಅವು ಕೆಲಸ ಮಾಡ್ತಾ ಇದ್ದಾವೆ. ಅದರ ಅರ್ಥ ಯಥಾ ಪ್ರಕಾರ ಪೆಟ್ರೋಲು ಡೀಸೆಲ್ ಸರಬರಾಜಿರುತ್ತೆ. 3 ದಿನಗಳ ಪಾವತಿ ಇಲ್ಲದ ತೈಲ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು. ಅಂದರೆ ಪೆಟ್ರೋಲ್ ಬಂಕ್ನವರು ಒಂದು ಪೆಟ್ರೋಲ್ ಟ್ಯಾಂಕರ್ ತರಿಸ್ಕೊಂಡ್ರೆ ಮುಂಚೆ ಏನೋ 24 ತಾಸಿನಲ್ಲಿ ದುಡ್ಡು ಕೊಡಬೇಕು ಅಂತಿತ್ತಂತೆ. 24 ತಾಸಿನಲ್ಲಿ. ಈಗ 3 ದಿವಸ ಬಿಟ್ಕೊಡಿ ಪರವಾಗಿಲ್ಲ, ನಾವು ಪೆಟ್ರೋಲ್ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಡೀಸೆಲ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೇಶ ಇನ್ನೇನು ಅಶ್ಯೂರೆನ್ಸ್ ಮಾಡ್ಬೇಕ್ರಿ? ಇದಕ್ಕಿಂತ ಇನ್ನೇನು ಅಶ್ಯೂರೆನ್ಸ್ ಕೊಡೋಕ್ಕೆ ಸಾಧ್ಯ ಒಂದು ದೇಶ? ಕೇಂದ್ರ ಸರ್ಕಾರದಿಂದ ಮತ್ತೊಮ್ಮೆ ಸ್ಪಷ್ಟನೆ, ದೇಶದಲ್ಲಿ 60 ದಿನಕ್ಕಾಗುವಷ್ಟು ತೈಲ ಮತ್ತು LPG ಸಂಗ್ರಹ ಇದೆ. ದೇಶದಲ್ಲಿ LPG ಉತ್ಪಾದನೆಯ ಪ್ರಮಾಣ 40% ಹೆಚ್ಚಾಗಿದೆ. 40% ಹೆಚ್ಚಾಗಿದೆ. ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ ಅಗತ್ಯದಷ್ಟು ತೈಲ ಪೂರೈಕೆ ಆಗ್ತಾ ಇದೆ. ದೇಶದಲ್ಲಿ ಎಲ್ಲೂ ಪೆಟ್ರೋಲ್, ಡೀಸೆಲ್, LPG ಸಮಸ್ಯೆ ಇಲ್ಲ. ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಲು ಸುಳ್ಳು ಸುದ್ದಿ ಹರಡಿಸಲಾಗ್ತಾ ಇದೆ. ವದಂತಿಗಳನ್ನು ನಂಬಿ ಶೇಖರಣೆ ಮಾಡಿಕೊಳ್ಳಬೇಡಿ. ತೈಲದ ಬೇಡಿಕೆ ಹೆಚ್ಚಾಗಿರುವ ಕಡೆ ಅಗತ್ಯ ತೈಲ ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಬಂಕ್ಗಳಿಗೆ 3 ದಿನಗಳವರೆಗೆ ಪಾವತಿ ಇಲ್ಲದೆ ತೈಲ ಪೂರೈಕೆ ಮಾಡ್ತೀವಿ. ಸಮಸ್ಯೆ ಇದ್ರೆ ಇದನ್ನು ಮಾಡೋದಕ್ಕಾಗತ್ತಾ? ಯೋಚನೆ ಮಾಡಿ ನೀವೇ ಒಂದ್ಸಲ. ದುಡ್ಡು ಕೊಟ್ಟು ತಗೊಂಡೋಗಿ, ಇಲ್ಲ ಅಡ್ವಾನ್ಸ್ ದುಡ್ಡು ಕೊಟ್ಟು ಬುಕ್ ಮಾಡಿ ಅಂತ ಹೇಳಿದಾಗ ಸಮಸ್ಯೆ ಇದೆ ಅಂತ ಏನಾರು ಅರ್ಥ ಮಾಡ್ಕೋಬೋದಪ್ಪ. 3 ದಿವಸ ದುಡ್ಡು ಕೊಡಬೇಡಿ, ಮೊದಲೇ ತಗೊಂಡೋಗಿ ಅಂತ ಹೇಳ್ತಾರೆ ಅಂತಂದರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ತೈಲ ಮಾರಾಟಕ್ಕೆ ಲಭ್ಯ ಇದೆ. ಭಾರತದಲ್ಲಿ 100% ತೈಲ ಸಂಸ್ಕರಣೆ ಆಗ್ತಾ ಇದೆ. ಭಯ ಪಡಬೇಡಿ. ಭಾರತ ಸರ್ಕಾರದ ಮನವಿ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.